ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಅದರಲ್ಲಿ 2 IPOಗಳ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ವಿಡಿಯೋಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನೆರಡು ಮೇನ್ ಬೋರ್ಡ್ IPOಗಳು ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಹಾಗೆ ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ IPOಸ್ ಆಗಿರುತ್ತೆ. ಮೊದಲನೇದಾಗಿ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 2006ರಲ್ಲಿ ಪ್ರಾರಂಭವಾದಂಥ ಒಂದು NBFC ಕಂಪನಿ ಆಗಿರುತ್ತೆ. ಇವರು ಮೇಜರ್ ಆಗಿ MSME ಲೋನ್ಸ್ಗಳನ್ನು, ಹೌಸಿಂಗ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಫಿಕ್ಸ್ಡ್ ಡೆಪಾಸಿಟ್ನ ಮೇಲೆ ಪರ್ಸನಲ್ ಲೋನ್ಸ್ಗಳನ್ನು ಕೂಡ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಪ್ರೊವೈಡ್ ಮಾಡ್ತಾರೆ. ಹಾಗೆ 2023ರ ಮಾರ್ಚ್ನ ವೇಳೆಗೆ 754 ಬ್ಯಾಂಕಿಂಗ್ ಔಟ್ಲೆಟ್ಸ್ಗಳನ್ನು ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಹೊಂದಿದೆ. 22 ಸ್ಟೇಟ್ಗಳು, 2 ಯೂನಿಯನ್ ಟೆರಿಟರಿಗಳಲ್ಲಿ ಇವರ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ 272 ಅನ್ಬ್ಯಾಂಕ್ಡ್ ರೂರಲ್ ಸೆಂಟರ್ಸ್ ಗಳನ್ನ ಕೂಡ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಡೆಸ್ತಾ ಇದ್ದಾರೆ. ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಹೊಂದಿರುವಂತಹ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿದೆ. ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ರೆಕಗ್ನಿಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರೂರಲ್ ಏರಿಯಾದಲ್ಲಿ ಹೆಚ್ಚಿನ ಒಂದು ಫೋಕಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಡಿಜಿಟಲೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ ಮೊಬೈಲ್ ಆ್ಯಪ್ನ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ನ ಮೂಲಕ ಎಲ್ಲ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ರಿಟೇಲ್ ಡೆಪಾಸಿಟ್ ಪೋರ್ಟ್ಫೋಲಿಯೋನ ಇನ್ನಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಇದರಿಂದ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಕಾಸಾ ರೇಷಿಯೋ ಇಂಪ್ರೂವ್ ಆಗುತ್ತೆ. ಹಾಗೆ NPS ಕೂಡ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಸೊ 16 ವರ್ಷಕ್ಕೂ ಹೆಚ್ಚಿನ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಪ್ರಮೋಟರ್ಸ್ಗಳನ್ನು ಈ ಒಂದು ಬ್ಯಾಂಕ್ ಹೊಂದಿದೆ. ಒಂದು ಸ್ಟ್ರಾಂಗ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿ ಎಮರ್ಜ್ ಆಗಿದೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಲಿಕ್ವಿಡಿಟಿ ರೇಷಿಯೋ. ಸೊ ಸದ್ಯಕ್ಕೆ ನಮಗೆ ಡೆಪಾಸಿಟ್ಸ್ ಕಡಿಮೆ ಕಾಣಿಸುತ್ತೆ, ಹೆಚ್ಚಿನ ಒಂದು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಯಾವೆಲ್ಲ ಕಂಪನೀಸ್ಗಳಿಗೆ ಇವರು ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ, ಆ ಕಂಪನಿಗಳ ಕಡೆಯಿಂದ NPS ಇದ್ರೂ ಕೂಡ ಮತ್ತೆ ಅದೇ ಕಂಪನಿಗಳಿಗೆ ಲೋನ್ಸನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಕಡೆ NPS ಅನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡುವಂಥ ರಿಸ್ಕನ್ನು ಹೆಚ್ಚು ಮಾಡುತ್ತೆ. ಸೊ ಈ ರೀತಿಯಲ್ಲಿ ಕಾನ್ಸಂಟ್ರೇಷನ್ ರಿಸ್ಕನ್ನು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕಡಿಮೆ ಮಾಡಬೇಕಾಗುತ್ತೆ. ಹಾಗೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಕೂಡ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ RBIನ ಗೈಡ್ಲೈನ್ಸ್ಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಈ ರೀತಿಯ ರಿಸ್ಕ್ಗಳು ನಮಗೆ ಎಲ್ಲ ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಿಮಿಲರ್ ರಿಸ್ಕ್ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲಿ ಕೂಡ ಇದೆ. IPO ಫೆಬ್ರವರಿ 7ಕ್ಕೆ ಓಪನ್ ಆಗಿದೆ. ಫೆಬ್ರವರಿ 9ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 414ರ ಕಟ್ ಆಫ್ ಪ್ರೈಸನ್ನು ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸೆಟ್ ಮಾಡಿದ್ದಾರೆ. 36 ಶೇರ್ಗಳ ಲಾಟ್ ಆಗಿರುತ್ತೆ. 36 ಶೇರ್ಸ್ಗೆ ನೀವು ಅಪ್ಲೈ ಮಾಡೋದಕ್ಕೆ 14,904 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,93,752 ರೂಪಾಯಿ ಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 12 ಫೆಬ್ರವರಿ ಆಗಿದೆ. ಹಾಗೆ IPO ಮಾರ್ಕೆಟ್ನಲ್ಲಿ 14 ಫೆಬ್ರವರಿಗೆ ಲಿಸ್ಟ್ ಆಗುತ್ತೆ. ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೊ ಇವರ ಅಸೆಟ್ಸ್ ಮತ್ತು ರೆವೆನ್ಯೂನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಪ್ರಾಫಿಟ್ಸ್ ಕೂಡ ಗ್ರೋ ಆಗಿದೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿತ್ತು. ಬಟ್ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 213 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಫಿನಾನ್ಷಿಯಲ್ ಇಯರ್ ಅಂದರೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 4 ಕ್ವಾರ್ಟರ್ಗಳಲ್ಲಿ ಟೋಟಲ್ ಪ್ರಾಫಿಟ್ 255 ಕೋಟಿ ಇತ್ತು. ಸೊ ಆ ಒಂದು ಫಿಗರ್ಸ್ ಅನ್ನು ಆಲ್ಮೋಸ್ಟ್ 2 ಕ್ವಾರ್ಟರ್ಗಳಲ್ಲಿ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಚೀವ್ ಮಾಡಿದೆ. ಹಾಗೆ ಇವರ ನೆಟ್ವರ್ಕ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಈಗ ಸದ್ಯಕ್ಕೆ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಟೋಟಲ್ ಇಶ್ಯೂ ಸೈಜ್ 570 ಕೋಟಿ ಆಗಿದೆ. ಫ್ರೆಶ್ ಇಶ್ಯೂ 462 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 108 ಕೋಟಿ ಆಗಿರುತ್ತೆ. ಫ್ರೆಶ್ ಇಶ್ಯೂನಿಂದ ಬರುವಂಥ 462 ಕೋಟಿಯನ್ನು ಇವರು ತಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಬಳಸ್ಕೋಬೋದಾಗುತ್ತೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. ಅದರಲ್ಲಿ 30% ಆಂಕರ್ ಇನ್ವೆಸ್ಟರ್ಸ್ಗಳಿಗೆ ಅಲಾಟ್ ಆದರೆ QIBಗಳು 20% ಶೇರ್ಗಳಿಗೆ ಬಿಡ್ ಅನ್ನು ಸಲ್ಲಿಸಬಹುದಾಗುತ್ತೆ. ಸೊ ಆಂಕರ್ ಇನ್ವೆಸ್ಟರ್ಸ್ ಅಂದಾಗ IPO ಓಪನ್ ಆಗೋದಕ್ಕೂ ಒಂದು ದಿನ ಮುಂಚೆ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಹೌಸ್ಗಳು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಅವರೆಲ್ಲರೂ ಕೂಡ ಆಂಕರ್ ಇನ್ವೆಸ್ಟರ್ಸ್ ಆಗಿ ಕನ್ಸಿಡರ್ ಆಗ್ತಾರೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 35% ಆಫರ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ HNI ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. ಅದರಲ್ಲಿ 10% ಆಫರ್ ಬಿಗ್ HNIಸ್ಗಳಿಗೆ, ಅಂದ್ರೆ ಯಾರು 10 ಲಕ್ಷಕ್ಕೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅವ್ರಿಗೆ ರಿಸರ್ವ್ ಆಗಿರುತ್ತೆ.
ಹಾಗೆ ಸ್ಮಾಲ್ HNIs 2 ಲಕ್ಷದಿಂದ 10 ಲಕ್ಷದವರೆಗೆ ಯಾರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅವ್ರಿಗೆ ಕೇವಲ 5% ಆಫರ್ ಇರುತ್ತೆ. ಸೊ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಮಾರ್ಕೆಟ್ ಕ್ಯಾಪ್ 3,360 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 2023 ಫಿನಾನ್ಷಿಯಲ್ ಇಯರ್ನ ಪ್ರಾಫಿಟ್ಸನ್ನು ಕನ್ಸಿಡರ್ ಮಾಡಿದಾಗ ಒಳ್ಳೆ ಒಂದು ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗ್ತದೆ, 40 ತಿಂಗಳ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ಸ್ ಇನ್ನಷ್ಟು ಗ್ರೋ ಆಗಿದೆ. ವ್ಯಾಲ್ಯೂಯೇಷನ್ ತುಂಬಾ ಚೀಪಾಗಿ ಕಾಣಿಸುತ್ತೆ. 6-7ರ ಪಿಯಲ್ಲಿ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವ್ರು ಕಾಂಪಿಟೇಟರ್ಸ್ ಅನ್ನು ಏನು ಲಿಸ್ಟ್ ಮಾಡಿದ್ದಾರೆ ಅವರ ಪಿ ನಮಗೆ 93ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಆವರೇಜ್ ಪಿ ಆಗಿದೆ. ಸೊ ಅವರು ಸೆಬಿಗೆ ಏನು ಡ್ರಾಫ್ಟ್ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ EU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್, ಸ್ಪಂದನ ಸ್ಫೂರ್ತಿ ಈ ರೀತಿಯಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳನ್ನು ಕಾಂಪಿಟೇಟರ್ಸ್ ಆಗಿ ನೇಮ್ ಮಾಡಿದ್ದಾರೆ. ಸೊ ಜಸ್ಟ್ ಸ್ಪಂದನ ಸ್ಫೂರ್ತಿ ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ನ ಪಿ ಮಾತ್ರ ನಮಗೆ ತುಂಬ ಜಾಸ್ತಿ ಕಾಣಿಸುತ್ತೆ. ಮಿಕ್ಕ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು 10ರಿಂದ 20ರ ಪಿ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ 66ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 15% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ₹100 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಯಾವುದೇ ಒಂದು IPOನಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಂದಾಗ ಅಟ್ಲೀಸ್ಟ್ 20% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರಬೇಕಾಗುತ್ತೆ. ಸೊ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಂಟ್ರೆಸ್ಟ್ ರೇಟ್ ಇದೇ ರೀತಿಯಲ್ಲಿ ಮೇಂಟೈನ್ ಆದರೆ ಪ್ರಾಫಿಟ್ಸ್ ಇನ್ನಷ್ಟು ಗ್ರೋ ಆಗ್ಬೋದು. ಮೀಡಿಯಂ ಟರ್ಮ್ಗೆ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕನ್ನು ನಾವು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇನ್ಕಾರ್ಪೊರೇಟ್ ಆಗಿದ್ದು 1999ರಲ್ಲಿ. ಬಟ್ ಇವರಿಗೆ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಲೈಸೆನ್ಸ್ ಸಿಕ್ಕಿದ್ದು 2015ರಲ್ಲಿ. ನಾರ್ತ್ ಇಂಡಿಯಾದ ಸ್ಟೇಟ್ಗಳಲ್ಲಿ ಪ್ರೆಸೆನ್ಸ್ ಹೊಂದಿರುವಂಥ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿರುತ್ತೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಡೆಲ್ಲಿ, ಹಿಮಾಚಲ್ ಪ್ರದೇಶ್ ಈ ರೀತಿಯ ಸ್ಟೇಟ್ಗಳಲ್ಲಿ ಇವರ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಚಂಡೀಗಢ್ನಲ್ಲಿ ಕೂಡ ಇವರು ಬ್ರಾಂಚ್ಗಳನ್ನು ಹೊಂದಿದ್ದಾರೆ. 172 ಬ್ರಾಂಚ್ಗಳನ್ನು ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಹೊಂದಿದೆ. 174 ATMಸ್ಗಳನ್ನು ಕೂಡ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಡೆಸ್ತಾರೆ. 24 ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಇವರ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಟೋಟಲ್ 75.9% ಕಸ್ಟಮರ್ಸ್ ಏನಿದ್ದಾರೆ ಅವರು ಡೆಪಾಸಿಟ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಹಾಗೆ ಕ್ರೆಡಿಟ್ಸ್ಗಳನ್ನು ಅಂದರೆ ಲೋನ್ಸ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಒಳ್ಳೆ ಒಂದು ಕಾಸಾ ರೇಷಿಯೋನ ಕೂಡ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮೇಂಟೈನ್ ಮಾಡ್ತಿದ್ದಾರೆ. ಇದು ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಒಂದು ಅಡ್ವಾಂಟೇಜ್ ಅಥವಾ ಸ್ಟ್ರೆಂತ್ ಆಗಿದೆ. ಹಾಗೆ ಸೆಕ್ಯೂರ್ಡ್ ಲೋನ್ಸ್ಗಳನ್ನು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಹೆಚ್ಚಾಗಿ ಪ್ರೊವೈಡ್ ಮಾಡ್ತಾರೆ. ಇವರು ಲೋನ್ಸ್ಗಳನ್ನು ಏನು ಪ್ರೊವೈಡ್ ಮಾಡ್ತಾರೆ ಅದರಲ್ಲಿ ಕೊಲ್ಯಾಟ್ರಲ್ ಆಗಿ ಪ್ರಾಪರ್ಟಿಗಳನ್ನು ತಗೋತಾರೆ. ಆದ್ದರಿಂದ ಇವರ ಲೋನ್ಸ್ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಹಾಗೆ NPA ಪ್ರಾಬ್ಲಮ್ಸ್ ಕೂಡ ಸ್ವಲ್ಪ ಕಡಿಮೆನೇ ಕಾಣಿಸುತ್ತೆ. ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ನಿಂದ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಡೀತಿದೆ. ಒಂದು ಕನ್ಸಿಸ್ಟೆಂಟ್ ಟ್ರ್ಯಾಕ್ ರೆಕಾರ್ಡನ್ನು ಮೇಂಟೈನ್ ಮಾಡ್ತಿದ್ದಾರೆ. ಇವರ ಡೆಪಾಸಿಟ್ ಆಗಿರ್ಬೋದು, ಅಡ್ವಾನ್ಸ್ ಆಗಿರ್ಬೋದು ಇಯರ್ ಆನ್ ಇಯರ್ ಗ್ರೋ ಆಗ್ತದೆ. ಹಾಗೆ ಒಳ್ಳೆ ಒಂದು ಕಾಸಾ ರೇಷಿಯೋನ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ NPA ಕಂಟ್ರೋಲ್ನಲ್ಲಿ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಆಗ NPA ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ 99% ಇದ್ದಂಥ ಸೆಕ್ಯೂರ್ ಲೋನ್ಸ್ 2023 ಫಿನಾನ್ಷಿಯಲ್ ಇಯರ್ನಲ್ಲಿ 85%ಗೆ ಫಾಲ್ ಆಗಿದೆ. ಬಟ್ ಸ್ಟಿಲ್ ಒಳ್ಳೆ ಒಂದು ಕಾಸಾ ರೇಷಿಯೋನ ಈ ಒಂದು ಬ್ಯಾಂಕ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಕಾಂಪಿಟೇಷನ್ ಕೂಡ ಭಾಳಷ್ಟು ನೋಡೋದಕ್ಕೆ ಸಿಗುತ್ತೆ. ಇವರ ಪ್ರೆಸೆನ್ಸ್ ಕೇವಲ 5 ಸ್ಟೇಟ್ಗಳಲ್ಲಿ ಒಂದು ಯೂನಿಯನ್ ಟೆರಿಟರಿಯಲ್ಲಿ ನೋಡೋದಕ್ಕೆ ಸಿಗೋದ್ರಿಂದ ಇನ್ನಷ್ಟು ಎಕ್ಸ್ಪಾನ್ಷನನ್ನು ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪ್ಯಾಂಡ್ ಆಗಲಿಲ್ಲ ಅಂದರೆ ಬಿಸ್ನೆಸ್ನಲ್ಲಿ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಕಡಿಮೆ ಆಗುತ್ತೆ. ರೂರಲ್ ಎಕಾನಮಿಯ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಇದೆ. ಅರ್ಬನ್ ಏರಿಯಾಗಳಲ್ಲಿ ಕೂಡ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಬ್ರಾಂಚ್ಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ IPO ಫೆಬ್ರವರಿ 7ಕ್ಕೆ ಓಪನ್ ಆಗಿದೆ. ಫೆಬ್ರವರಿ 9ರವರೆಗೂ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಕಟ್ ಆಫ್ ಪ್ರೈಸನ್ನು 468 ಸೆಟ್ ಮಾಡಿದ್ದಾರೆ. ಲಾಟ್ ಸೈಜ್ 32 ಆಗಿರುತ್ತೆ. ಹಾಗೆ 32 ಶೇರ್ಸ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ₹14,976 ಬೇಕಾಗುತ್ತೆ. ಹಾಗೆ ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. 13ಕ್ಕೂ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡಿದಾಗ ಬೈ ಡಿಫಾಲ್ಟ್ ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಹಾಗೆ ಅಲಾಟ್ಮೆಂಟ್ 12 ಫೆಬ್ರವರಿಗೆ ಬಂದರೆ IPO ಲಿಸ್ಟಿಂಗ್ ಡೇಟ್ 14 ಫೆಬ್ರವರಿ ಆಗಿದೆ. ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ, ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಪ್ರಾಫಿಟ್ನಲ್ಲಿ ಕೂಡ ಕನ್ಸಿಸ್ಟೆಂಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 94 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸನ್ನು 2023 ಫಿನಾನ್ಷಿಯಲ್ ಇಯರ್ನಲ್ಲಿ ಡಿಕ್ಲೇರ್ ಮಾಡಿದ್ರು. 2024 ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ 55 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಿದೆ. ಒಳ್ಳೆ ಒಂದು ಫಿನಾನ್ಷಿಯಲ್ಸನ್ನು ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮೇಂಟೈನ್ ಮಾಡ್ತಿದ್ದಾರೆ.
ಟೋಟಲ್ ಇಶ್ಯೂ ಸೈಜ್ 523 ಕೋಟಿ, ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ 2 ಕೂಡ ಇದೆ. ಫ್ರೆಶ್ ಇಶ್ಯೂ 450 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 73 ಕೋಟಿ ಆಗಿದೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ, NII ಕ್ಯಾಟಗರಿಯಲ್ಲಿ 15% ಆಫರ್, ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಾ ಇದ್ದಾರೆ. ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಕ್ಯಾಪ್ 2100 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ 27 ರೂಪಾಯಿ ನೋಡೋದಕ್ಕೆ ಸಿಗ್ತಿದ್ದು, PE ರೇಷಿಯೋ 17-18 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವರು ಡ್ರಾಫ್ಟ್ ಪೇಪರ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡಿದಾಗ ಕಾಂಪಿಟೇಟರ್ಸನ್ನು ಏನು ಮೆನ್ಷನ್ ಮಾಡಿದ್ರು, ಅವರ ಇಂಡಸ್ಟ್ರಿ ಆವರೇಜ್ PE 20 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಮಿಲರ್ ವ್ಯಾಲ್ಯೂಯೇಷನಲ್ಲೇ ಈ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ತಮ್ಮ IPOನ ತರ್ತಾ ಇದ್ದಾರೆ. ಕಾಂಪಿಟೇಟರ್ಸ್ ನಮಗೆ IDFC ಫಸ್ಟ್ ಬ್ಯಾಂಕ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಈ ರೀತಿಯಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ನೋಡೋದಕ್ಕೆ ಸಿಗುತ್ತೆ. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ PE 10-20 ನಡುವೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವುದೇ ಒಂದು ಕಂಪನಿ IPOನ ತರುವಾಗ ತಮ್ಮ ಕಾಂಪಿಟೇಟರ್ಸ್ ಯಾರು ಅಂತ ಡ್ರಾಫ್ಟ್ ಪೇಪರ್ಸಲ್ಲಿ ಸಬ್ಮಿಟ್ ಮಾಡ್ತಾರೆ. ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ IPO ರಿಜಿಸ್ಟ್ರಾರ್ ಲಿಂಕ್ಡ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಇವತ್ತಿನ ದಿನ ನಮಗೆ 43 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 10%ಗೂ ಕಡಿಮೆ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ 100-120 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನ ಅಂದರೆ ಫೆಬ್ರವರಿ 9ಕ್ಕೆ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಈ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಕೂಡ ಮೀಡಿಯಂ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು. ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ಸೆಕ್ಯೂರ್ಡ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ಗಳು ಕೂಡ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಮೀಡಿಯಂ ಟರ್ಮ್ಗೆ ಕ್ವಾರ್ಟರ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಲ್ಡ್ ಮಾಡ್ಬೋದಾಗುತ್ತೆ. ಈ 2 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ IPO ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.